ಹಾಯ್ ಫ್ರೆಂಡ್ಸ್. ಫಸ್ಟ್ ಎರಡು ವಿಡಿಯೋದಲ್ಲಿ 61ವರೆಗೆ ಡಿಸ್ಕಷನ್ ಮಾಡಿದ್ದೀವಿ. ಈಗ 62ದ್ದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2020 ವರ್ಷವನ್ನು ಯಾವುದು ಅಂತ ಘೋಷಣೆ ಮಾಡಬೇಕಾಗಿದೆ. ಇದು ಬಹಳ ಸ್ಟೇಟ್ ಕ್ವಶನ್ನು. ಇದು ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್ ಅಂತ ಮಾಡಿದ್ದಾರೆ. ಪ್ಲಾಂಟ್ ಹೆಲ್ತ್ IYPH, ಇಂಟರ್ನ್ಯಾಷನಲ್ ಹೆಲ್ತ್ ಆಫ್ ಪ್ಲಾಂಟ್ ಹೆಲ್ತ್. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಕೆಳಗಿನ ಯಾವುದು ನದಿಯು ಅದರ ಉಪನದಿಯೊಂದಿಗೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ದ ಫಾಲೋವಿಂಗ್ ಸೌತ್ ಇಂಡಿಯನ್ ರಿವರ್ಸ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಟ್ರೈಬ್ಯೂಟರಿ ಇದು ನೋಡಿ, ಮಹಾನದಿಗೆ ಉಪನದಿಗಳು ಸಿಯೋನಾಥ್, ಜೋಂಕ್, ಹ್ಯಾಸ್ಡಿಯೋ ಅಂತ ಇವೆ. ಅದು ನಮ್ಗೆ ಗೊತ್ತಿರುವಂಥದ್ದೇ. ಇನ್ನು ಎರಡನೇದು ನೋಡಿ, ಗೋದಾವರಿಗೆ ವರ್ಣ ಅನ್ನೋದು ಉಪನದಿ ಅಲ್ಲ, ಅದಕ್ಕೆ ಇರೋದು ಪೂರ್ಣ, ಇಂದ್ರಾವತಿ ನದಿಗಳು ಉಪನದಿಗಳಾಗಿರ್ತವೆ. ಸೊ ಹಾಗಾಗಿ ಅದು ಎರಡನೇ ಆಪ್ಷನ್ ತಪ್ಪಾಗಿದೆ. ಇನ್ನು ಮೂರನೇದು, ಕೃಷ್ಣಾ ನದಿಗೆ ಉಪನದಿ ಭೀಮಾ ನದಿ ಆಗಿರೋದು ಸರಿಯಾಗಿ ಇದೆ. ಇನ್ನು ನಾಲ್ಕನೇದು ನೋಡಿ, ಕಾವೇರಿ ನದಿಗೆ ಸುವರ್ಣವತಿ ಅಂತ ಉಪನದಿ ಕೊಟ್ಟಿದ್ದಾರೆ, ಇದು ಸರಿಯಾಗಿದೆ. ಇದು ಮೈಸೂರು ಹತ್ರ ಹುಟ್ಕೊಳ್ತದೆ. ಇಟ್ಸ್ ಒರಿಜಿನೇಟ್ ಫ್ರಮ್ ಮೈಸೂರು, ಸೌದರ್ನ್ ಟ್ರೈಬ್ಯೂಟ್ ಆ್ಯಕ್ಚುಲಿ ಇದು. ಸೊ ಹಾಗಾಗಿ ಎರಡನೇ ಆಪ್ಷನ್ ಮಾತ್ರ ಸರಿಯಾಗಿಲ್ಲ. ಇನ್ನು 64th ನೋಡಿ, ಈ ಕೆಳಕಂಡ ಭಾರತದ ಯಾವ ಕೈಗಾರಿಕಾ ಪ್ರದೇಶವು ತನ್ನ ಕೈಗಾರಿಕಾ ಸ್ವರೂಪ ರಚನೆಯುಳ್ಳ ಶೇಕಡಾವಾರು ಅತಿ ಹೆಚ್ಚು ಖನಿಜ ಆಧಾರಿತ ಕೈಗಾರಿಕೆಗಳನ್ನು ಹೊಂದಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ರೀಜನ್ಸ್ಗಳನ್ನ ಸ್ವಲ್ಪ ರೀಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. ಹಾಗಾಗಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆದರೂ ಸಹಿತ ಇದರಲ್ಲಿ ಮೋರ್ ಅಕ್ಯುರೇಟ್ ಅನಿಸೋದು ರಾಂಚಿ ಮತ್ತು ಜೈಬಾಸ ಅನ್ನೋದು. ಅದನ್ನೆಲ್ಲರೂ ಸರಿಯಾಗಿ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಒಂದಿಷ್ಟು ಡೌಟ್ ಇರೋದನ್ನು ನಿಮ್ಗೆ ಹೇಳಿರ್ತೀವಿ, ಅದನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ, ಅದರಲ್ಲಿ ಏನು ಮುಚ್ಚುಮರೆಯೋದಿಲ್ಲ. 64th ಕ್ವಶನ್ ಏನಿದೆ ಅದು ನಮ್ಗೆ ಗೊತ್ತಿರೋ ಹಾಗೆ 99% ರಾಂಚಿ ಜೈಬಾಸನೇ ಇದೆ, ಆದರೂ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು 64 ಆಯ್ತಲ್ಲ, 65 ಹೋಗ್ಬೇಕೀಗ. 65 65th ಕ್ವಶನ್ ನೋಡಿ, ಇಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾದ ಸಫರ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಅತ್ಯಂತ ಮುಂದುವರೆದ ವಾಯುವಿನ ಗುಣಮಟ್ಟ ಮತ್ತು ಹವಾಮಾನ ಮುನ್ಸೂಚನೆ ವ್ಯವಸ್ಥೆ ಆಗಿದೆ, ಇದು ಸರಿಯಾಗಿದೆ. ಇದನ್ನು ಸ್ವದೇಶದಲ್ಲೇ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಸಂಸ್ಥೆ ಅಭಿವೃದ್ಧಿಪಡಿಸಿ, ಅದು ಸರಿಯಾಗಿದೆ. ಇದು ಸೂರ್ಯನ UV ಸೂಚ್ಯಾಂಕವನ್ನು ಅಳೆಯುವುದಿಲ್ಲ ಅಂತ ಹೇಳಿದ್ದಾರೆ, ಬಟ್ ಅದು ಅಳೆಯುತ್ತದೆ. ಇಲ್ಲಿ ನಾನು ಮಾರ್ಕ್ ಮಾಡ್ಬೇಕಾದ್ರೂ ರಾಂಗ್ ಮಾರ್ಕ್ ಮಾಡಿದ್ದೀನಿ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಏನು ಅಂತಂದರೆ ಇದು ಸರಿ, A ಮತ್ತು B ಮಾತ್ರ ಸರಿ. ಇಲ್ಲಿ ಇದು ಲಾಸ್ಟ್ ಆಪ್ಷನ್ ಸರಿಯಲ್ಲ, ಎಲ್ಲವೂ ಸರಿಯಾಗಿಲ್ಲ ಅಲ್ಲಿ, ಯಾಕಂದರೆ ಅದು ಸೂಚ್ಯಾಂಕವನ್ನು ಅಳಿತದೆ, ಹಾಗಾಗಿ ಅದು ಸರಿಯಾಗಿಲ್ಲ. ಓಕೆ, ಇನ್ಮೇಲೆ 66th ನೋಡಿ. 66th ಎರಡು ದೇಶಗಳ ನಡುವಣ ವ್ಯಾಪಾರವು ಉಪಯುಕ್ತವಾಗಬೇಕಾದರೆ ಸರಕುಗಳ ವೆಚ್ಚ ಅನುಪಾತಗಳು ಡಿಫ್ರೆಂಟ್ ಆಗಿರಬೇಕು, ಅಂದ್ರೆ ಭಿನ್ನವಾಗಿರಬೇಕು. ಆವಾಗ ಮಾತ್ರ ಅದು ಸರಕುಗಳ ವೆಚ್ಚ ಅನುಪಾತಗಳು, ಇದು ಟ್ರೇಡ್ ಬಿಟ್ವೀನ್ ಟು ಕಂಟ್ರೀಸ್ ಕ್ಯಾನ್ ಬಿ ಯೂಸ್ಫುಲ್, ದೆನ್ ಓನ್ಲಿ ಇಟ್ ಈಸ್ ಯೂಸ್ಫುಲ್ ಅಂತ ಹೇಳ್ಬೋದು. ಇನ್ ನೆಕ್ಸ್ಟು, ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರ ಕೌಶಲ್ಯ ಮತ್ತು ಜ್ಞಾನಾಭಿವೃದ್ಧಿಯನ್ನು ಉತ್ತೇಜಿಸುವ ಸಲುವಾಗಿ ಪ್ರಧಾನಮಂತ್ರಿ ವಿನೂತನ ಕಲಿಕಾ ಕಾರ್ಯಕ್ರಮದ ಕೆಳಗೆ ಇಸ್ರೋದಿಂದ ಚಾಲನೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಯುವಿಕಾ ಅಂತ. ಯುವಿಕಾ ಅಂದರೆ ಅದನ್ನು ನೀವು ಇಂಗ್ಲೀಷಲ್ಲಿ ನೋಡಿದ್ರೆ ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ, YUVIK ಅದು. ಬಟ್ ಇಲ್ಲಿ ಇಂಗ್ಲೀಷಲ್ಲಿ ಇವ್ರು ಏನು ಕೊಟ್ಟಿದ್ದಾರೆ, ಯು ಅಂತ ಕೊಟ್ಟಿದ್ದಾರೆ ನೋಡ್ರಿ, UVIK ಅಂತ. ಹಾಗಾಗಿ ಅದು ರಾಂಗ್ ಆಗ್ತದೆ, ಮತ್ತು ಕರೆಕ್ಟ್ ಆನ್ಸರ್ ಇರೋದು ಧ್ರುವ. ಇಲ್ಲಿ 4ನೇ ಆಪ್ಷನ್ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್ ಬಂದರೆ 68th ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ. ಇಲ್ಲಿ ಅಂದರೆ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. 2019-20 ಅವಧಿಯಲ್ಲಿ ಒಬ್ಬ ಮಹಿಳಾ ಗಗನಯಾತ್ರಿ ಕ್ರಿಸ್ಟಿನಾ ಕಾಚ್ 320 ದಿನಗಳ ಅಂತರಿಕ್ಷದಲ್ಲಿ ಕಳೆದು ದಾಖಲೆ ಮುರಿದರು, ಇದು ಸರಿ ಇದೆ. ಹೌದು, ಮೊದಲಿರುವಂಥ ಪೆಗಿ ವಿಟ್ಸನ್ 288 ಡೇಸ್ 288 ದಿನಗಳ ದಾಖಲೆ ಇತ್ತಲ್ಲ, ಅದನ್ನು ಮುರಿದ್ರು. ಬಟ್ ಆಲ್ ಟೈಮ್ ರೆಕಾರ್ಡ್ ಅಂತ ಒಂದು ಸ್ಕಾಟಿ ಕೆಲ್ಲಿದು ಒಂದು 340 ಡೇಸ್ ಇದೆ, ಅದನ್ನು ಮುರಿದಿಲ್ಲ ಇವರು. ಅದನ್ನು ಕರೆಕ್ಟಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಎರಡನೇದು ನೋಡಿ, ಕ್ರಿಸ್ಟಿನಾ ಕಾಚ್ ಅವರೊಂದಿಗೆ ಲ್ಯೂಕಾ ಫರ್ಮಿಟಾನೋ ಮತ್ತು ಇನ್ನೊಬ್ರು ಯಾರು, ಅಲೆಕ್ಸಾಂಡರ್ ಸ್ಕೋವಾತ್ಸೋ ಗಗನಯಾತ್ರಿಗಳು ಇದ್ರು ಅಂತ. ಹೌದು, ಸರಿಯಾಗಿದೆ ಅದು. ಅವರು ಲ್ಯೂಕಾ ಅನ್ನೋರು ಯುರೋಪಿಯನ್ ಸ್ಪೇಸ್ ಆಸ್ಟ್ರೋನಾಟ್ ಆಗಿದ್ರು. ಮತ್ತೆ ಇನ್ನೊಬ್ರು ಇವರು ಅಲೆಕ್ಸಾಂಡರ್ ಏನಿದ್ದಾರೆ, ಇವರು ರಷ್ಯನ್ ಕಾಸ್ಮೋನಟ್, ಇವರು ಅವ್ರ ಜೊತೆಗೆ ಇದ್ರು, ಅದು ಸರಿಯಾಗಿದೆ. ಈ ನಿಯೋಗದ ಅವಧಿಯಲ್ಲಿ ಪಾರ್ಕಿನ್ಸನ್ ಮತ್ತು ಅಲ್ಝಮೈರ್ ಚಿಕಿತ್ಸೆಗೆ ಸಮರ್ಥವಾಗಿ
ಉಪಯೋಗವಾಗುವ ಪ್ರೋಟೀನ್ ಹರಳುಗಳನ್ನು ಪಡೆಯುವ ಸಂಶೋಧನೆ ಇದಾಗಿತ್ತು. ಅದು ಸರಿಯಾಗಿದೆ. ಹಾಗಾಗಿ ಇಲ್ಲಿ ಎ, ಬಿ ಮತ್ತು ಸಿ ಮೂರು ಆಪ್ಷನ್ಸ್ಗಳು, ಮೂರು ಕೊಟ್ಟಿರುವಂತಹ ಸೆಂಟೆನ್ಸ್ಗಳು ಸರಿಯಾಗಿವೆ ಅಂತ ಹೇಳ್ಬೋದು. ಇನ್ಮೇಲೆ 69th ಹೋಗೋದಾದ್ರೆ 69th ಕ್ವಶನ್ ನೋಡಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಂತೆ ಕೆಳಗಿನವು ಅಂತ ಹೇಳಿದ್ದಾರೆ. ಇದು ಫಸ್ಟ್ ನೋಡಿ, ಅದು ಒಂದು 1599ರಲ್ಲಿ ಮರ್ಚೆಂಟ್ ಅಡ್ವೆಂಚರ್ಸ್ ಎಂಬ ವರ್ತಕರ ಗುಂಪಿನಿಂದ ಪ್ರಾರಂಭವಾಯಿತು. ಅದು ಸರಿಯಾಗಿದೆ, ಕರೆಕ್ಟ್ ಆನ್ಸರ್ ಅದು. ಎರಡನೇದು 1600ರಲ್ಲಿ ರಾಣಿ ಎಲಿಜಬೆತ್ ಅವರಿಗೆ ಅನಿರ್ದಿಷ್ಟಾವಧಿ ಅವರಿಗೆ ವ್ಯಾಪಾರ ಮಾಡಲು ಏಕಸ್ವಾಮ್ಯ ಮಂಜೂರು ಮಾಡಿದಳು ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ತಪ್ಪು. ಅನಿರ್ದಿಷ್ಟಾವಧಿ ಇಂಡೆಫಿನಿಟ್ ಪೀರಿಯಡ್ ವರೆಗೆ ಕೊಡ್ಲಿಲ್ಲ ಅವ್ರಿಗೆ 15 years ವರೆಗೆ ಕೊಟ್ಟಿದ್ರು. ಮತ್ತು ಇದು ಸ್ಟಾರ್ಟ್ ಆಗಿರೋದು 31st December 1600 ಅಲ್ಲಿ. ಇನ್ನು ಸಿ ಆಪ್ಷನ್ ನೋಡಿ, ಹಾಗಾಗಿ ಎರಡನೇ ಆಪ್ಷನ್ ರಾಂಗ್ ಇದೆ. ಅದು ಸಿ ನೋಡಿ, ಅದು 1608ರಲ್ಲಿ ಸೂರತ್ತಿನಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲು ನಿರ್ದೇಶ, ಕರೆಕ್ಟ್. ಅದು ಆಗಸ್ಟ್ 24ರಂದು 1608 ಆಗಸ್ಟ್ 24 ಅಂಡರ್ ದ ಲೀಡರ್ಶಿಪ್ ಆಫ್ ಥಾಮಸ್ ರೋ ಅವರ ಅಂಡರ್ ಲೀಡರ್ಶಿಪ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಅದು ಸರಿಯಾಗಿದೆ. ಕಂಪನಿಯು ವ್ಯಾಪಾರದ ಏಕಸ್ವಾಮ್ಯವನ್ನು 1609ರಲ್ಲಿ 1ನೇ ಜೇಮ್ಸ್ ಅನ್ನು ರದ್ದುಪಡಿಸಿದನು. ಇಲ್ಲ, ಅದು ತಪ್ಪಾಗಿದೆ. ಹಾಗಾಗಿ ಎ ಮತ್ತು ಸಿ ಮಾತ್ರ ಸರಿ. ಇಲ್ಲಿ 2019 ಜನವರಿಯಲ್ಲಿ ಪ್ರಥಮ ಚಂದ್ರನ ದೂರದ ಮತ್ತೊಂದು ಬದಿಯ ಮೇಲಿಡಿದ ಚೀನಿಯ ಬಾಹ್ಯಾಕಾಶ ಚಾಂಗ್ 4, ಇದು ಸರಿ ಇದೆ. ಚಾಂಗ್ 4 ಅಂತ 1ನೇ ಆಪ್ಷನ್. 71ನೇದು ಕೆಳಕಂಡವರಲ್ಲಿ 2019ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿ ಪಡೆದಿಲ್ಲದಿರುವವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಪ್ರಣಬ್ ಮುಖರ್ಜಿ ಅವರು ಪಡೆದಿದ್ದಾರೆ, ಅವರು ಫಾರ್ಮರ್ ಪ್ರೆಸಿಡೆಂಟ್ ಆಗಿದ್ರು. ಭೂಪೇನ್ ಹಜಾರಿಕಾ ಅವರು ಪಡೆದಿದ್ದಾರೆ, ಅವರು ಅಸ್ಸಾಮಿ ಸಿಂಗರ್ ಮತ್ತು ಕಾಂಪೋಸರ್ ಆಗಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೆ ಬಂದಿಲ್ಲ, ಅವ್ರಿಗೆ ಸಿಕ್ಕಿಲ್ಲ. ಅವರಿಗೆ 2019ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿಲ್ಲ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಾನಾಜಿ ದೇಶ್ಮುಖ್ ಇವರು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ರು, ಇವ್ರಿಗೂ ಸಿಕ್ಕಿದೆ. ಹಾಗಾಗಿ ಇಲ್ಲಿ 3ನೇ ಆಪ್ಷನ್ ರಾಂಗ್, ತಪ್ಪಾಗಿದೆ. 2019ರಲ್ಲಿ ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಕಡೆಗೆ 72ನೇ ಕ್ವಶನ್ ನೋಡಿ. 2018-19 ವಿತ್ತೀಯ ವರ್ಷದಲ್ಲಿ ದೇಶದ ಒಟ್ಟು ತೈಲ ಅಗತ್ಯಗಳ 5ನೇ 1 ಭಾಗಕ್ಕಿಂತಲೂ ಹೆಚ್ಚು ಕಚ್ಚಾ ತೈಲವನ್ನು ಭಾರತ ಪೂರೈಸಿರುವ ದೇಶ. ಈಗ ನೋಡಿ, ಭಾರತಕ್ಕೆ ಜಾಸ್ತಿ ನಮಗೆ ಹೆಚ್ಚಾಗಿ ಬರ್ತಿರೋದು ಅಂತಂದ್ರೆ ಸೌದಿ ಅರೇಬಿಯಾದಿಂದ ಬರ್ತಿತ್ತು. ಬಟ್ ಏನಾಗಿದೆ ಅಂತಂದ್ರೆ 18-19ರಲ್ಲಿ ಇರಾಕ್ದಿಂದ 1/5 ನಮ್ಗೆ ಏನ್ ನೆಸೆಸರಿ ಇದೆಯೋ ಅಷ್ಟು ಪಾರ್ಟ್ ಅಲ್ಲಿಂದ ಬಂದಿದೆ. ಸೊ ಹಾಗಾಗಿ ಅದನ್ನ ಕರೆಕ್ಟ್ ಆಗಿ ನೋಡಿ. ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಸೌದಿ ಅರೇಬಿಯಾ ಅಂತ. ಸೌದಿ ಅರೇಬಿಯಾ ಅದಕ್ಕಿಂತ ಮುಂಚಿನ ವರ್ಷದಲ್ಲಿ ಸೌದಿ ಅರೇಬಿಯಾನ ಹೈಯೆಸ್ಟ್ ಬಂದಿರೋದು ನಮಗೆ. ಬಟ್ 18-19 ಈ ವಿತ್ತೀಯ ವರ್ಷ ತಗೊಂಡ್ರೆ ಅದರಲ್ಲಿ ಇರಾಕ್ ಹೈಯೆಸ್ಟ್ ಕೊಟ್ಟಿದೆ ನಮಗೆ. ಓಕೆ, ಇನ್ಮೇಲೆ 73ನೇ ನೋಡಿ. ಕೆಳಗಿನಲ್ಲಿ ಯಾರು ಪ್ರೊಟೆಸ್ಟೆಂಟ್ ಪಂಗಡ ಸೇರಿದ್ರು? ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ವಶನ್ ಇದೆ ಅನ್ಸುತ್ತೆ ನನಗೆ. ಬಟ್ ಬ್ರಿಟಿಷರು, ಡಚ್ಚರು ಅದನ್ನ ನಾವು ಮೋರ್ ಅಕ್ಯುರೇಟ್ ಅಂದ್ರೆ ಜಾಸ್ತಿ ಇರೋರು ಇವರಲ್ಲಿ ಪ್ರೊಟೆಸ್ಟೆಂಟ್ಸ್ ಆಗಿರ್ತಾರೆ. ಅದನ್ನ ನಾವು ಮಾಡ್ಬೋದು. ಆಕ್ಚುಲಿ ಏನಾಗಿರ್ತದೆ ಅಂದ್ರೆ ಒಂದು ಯಾವುದೋ ಒಂದು ಪಂಗಡ ತಗೊಂಡ್ರೆ, ಬ್ರಿಟಿಷ್ ಆಗಲಿ, ಡಚ್ ಆಗಲಿ, ಸ್ಪ್ಯಾನಿಷ್ ತಗೊಂಡ್ರೆ ಅಲ್ಲಿ ಕ್ಯಾಥೋಲಿಕ್ಸು ಇರ್ತಾರೆ, ಪ್ರೊಟೆಸ್ಟೆಂಟ್ಸು ಇರ್ತಾರೆ. ಯಾರು ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಸೇರಿದವರು ಅಂತಂದ್ರೆ ಅದು ಸ್ವಲ್ಪ ಕನ್ಫ್ಯೂಷನ್ ಕ್ವಶನ್ ಅನಿಸ್ತದೆ ನನಗೆ. ಇರ್ಲಿ, ಬಟ್ ಮೋರ್ ಅಕ್ಯುರೇಟ್ ಜಾಸ್ತಿ ನೀವು ಇದನ್ನ ನೋಡಿದ್ರೆ ಬ್ರಿಟಿಷ್ ಮತ್ತು ಡಚರ್ ಬರ್ತಾರೆ. ಪ್ರತಿ ವರ್ಷ ಜುಲೈ 28ರ ದಿನವನ್ನು ವಿಶ್ವ ನಿಸರ್ಗ ಸಂರಕ್ಷಣಾ ದಿನವನ್ನು ಆಚರಿಸ್ತಾರೆ. ಇದಂತೂ ನಿಮ್ಗೆ ಗೊತ್ತಿರ್ತದೆ. ಬಹಳ ಸಿಂಪಲ್ ಕ್ವಶನ್. 28 ಜುಲೈ ಅದು. ದಕ್ಷ ವಿದೇಶಿ ವಿನಿಮಯ ದರ ಮಾರುಕಟ್ಟೆ, ಗೃಹ ದೇಶೀಯ ಹಣ ಪೂರೈಕೆ ಬೆಳವಣಿಗೆ ಆಗುವ ಅನಿರೀಕ್ಷಿತ ಹೆಚ್ಚಳವು ಇದಕ್ಕೆ ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ. ಇದನ್ನ 75th ನಾನು ಇಂಗ್ಲಿಷಲ್ಲಿ ಓದಬೇಕಾದ್ರೆ, ಇನ್ ಎಫಿಷಿಯಂಟ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಮಾರ್ಕೆಟ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ಡೊಮೆಸ್ಟಿಕ್ ಮನಿ ಸಪ್ಲೈ ಗ್ರೋತ್ ಕ್ಯಾನ್ ಲೀಡ್ ಟು ಅಂತ. ಆಕ್ಚುಲಿ ಇದು ಕೆಲವೊಂದ್ಸರಿ ನೋಡಿದಾಗ ಇದು ಒಂದು ಕರೆನ್ಸಿ ತತ್ಕ್ಷಣದ ಬೆಲೆ ಏರಿಕೆ ಅಂತಾನು ಒಂದೊಂದ್ಸರಿ ಅನಿಸ್ತದೆ. ಬಟ್ ಮೋರ್ ಅಕ್ಯುರೇಟ್ ನೋಡಿದ್ರೆ ಅದು ಬಹಳ ಕ್ಲಿಯರ್ ಆಗಿ ಇದ್ರ ಬಗ್ಗೆ ನೀವು ವಿತ್ತೀಯ ಬಗ್ಗೆ ಒಂದ್ ಸ್ವಲ್ಪ ಎಕನಾಮಿಕ್ಸ್ ಬಗ್ಗೆ ಜಾಸ್ತಿ ಪ್ರಾಪರ್ ಆಗಿ ಸ್ಟಡಿ ಮಾಡ್ಕೊಂಡ್ರೆ ಇದು 3 ಸೆಂಟೆನ್ಸ್ಗಳು ತಪ್ಪು ಅಂತ ಅನಿಸ್ತದೆ ನಿಮಗೆ. ಹಾಗಾಗಿ 4ನೇ ಆಪ್ಷನ್ ಸರಿ ಇಲ್ಲಿ. ಈಗ ನಾವು 76th ಹೋಗೋಣ. 76th ನೋಡಿ. ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು 366ನೇ ಕಲಮಿನಡಿ ತಿದ್ದುಪಡಿ ಮಾಡಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿದ್ದು ಈ ಮೊಕದ್ದಮೆಯಲ್ಲಿ. ಇದು ಗೋಲಕ್ನಾಥ್ ಮತ್ತು ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಪಂಜಾಬ್. ಇದು ಬಹಳ ಫೇಮಸ್, ಗೊತ್ತಿರುವಂಥದ್ದೇ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಮೇಕ್ ಇನ್ ಇಂಡಿಯಾ ಅಭಿಯಾನದಡಿಯಲ್ಲಿ ಲಘು ಯುದ್ಧ ಹೆಲಿಕಾಪ್ಟರ್ನು ಭಾರತದ ಈ ಕೆಳಕಂಡ ಯಾವ ಸ್ಥಳದಲ್ಲಿ ತಯಾರಿಸಲಾಗುತ್ತದೆ? ಇದು ಗೊತ್ತಿರುವಂಥದ್ದೇ, ನಮ್ಮ ಬೆಂಗಳೂರು. ಅದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೆಮ್ಮೆಯ HAL ನಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ, ಲಘು ಯುದ್ಧ ಹೆಲಿಕಾಪ್ಟರ್ಗಳನ್ನ ಮಾಡಲಿಕ್ಕೆ.
ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, HAL ಬೆಂಗಳೂರು. 78ನೇದು ಯಾವ ಹೊರಹೊಮ್ಮುವಿಕೆ ಮತ್ತು 2 ಲಕ್ಷಣ ಹೊರಹೊಮ್ಮುವಿಕೆ ಮತ್ತು ಮುಳುಗಡೆ 2 ಲಕ್ಷಣಗಳನ್ನು ಪ್ರತಿನಿಧಿಸುತ್ತವೆ ಅಂತ ಕೇಳ್ತಿದ್ದಾರೆ ಅವರು, ಎಮರ್ಜೆನ್ಸ್ ಅಂಡ್ ಸಬ್ಮರ್ಜೆನ್ಸ್ ಅಂತ. ಇಲ್ಲಿ ಆಕ್ಚುಲಿ ಕಾಂಪೌಂಡ್ ಸಮುದ್ರ ತೀರಗಳು ಬರ್ತದೆ, ಇದನ್ನು ನೆನ್ಪಿಟ್ಕೊಳ್ಳಿ. 1765ರ ಅಲಹಾಬಾದ್ ಒಪ್ಪಂದದಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಪಡೆದುಕೊಂಡದ್ದು ಏನಪ್ಪಾ ಅಂದ್ರೆ ಬಂಗಾಳ, ಬಿಹಾರ್ ಮತ್ತು ಒರಿಸ್ಸಾ ದಿವಾನಿ ಹಕ್ಕುಗಳನ್ನು ಪಡೆದುಕೋತಾರೆ. ಇನ್ನು ಯುನೈಟೆಡ್ ಕಿಂಗ್ಡಮ್ ಯುರೋಪಿಯನ್ ಒಕ್ಕೂಟವನ್ನು ಯಾವಾಗ ತೊರೆಯಿತು ಅಂತ ಕೇಳ್ತಿದ್ದಾರೆ. ಅದು 31ನೇ ಜನವರಿ 2020, 31st ಜನವರಿ. ಇಟ್ ಈಸ್ 31st ಜನವರಿ. ಭಾರತದ ರಾಷ್ಟ್ರಪತಿಗಳಿಂದ GST ಪರಿಷತ್ತು ರಚನೆಗಾಗಿ ಸಂವಿಧಾನದ ಅವಕಾಶವನ್ನು ಕೆಳಗಿನ ಯಾವ ಅನುಚ್ಛೇದ ಒದಗಿಸಿತು. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಬಹಳ ಜನ ಕನ್ಫ್ಯೂಷನ್ ಏನ್ ಮಾಡ್ಕೋತಾರೆ ಅಂತಂದ್ರೆ 246A 246A ಅಂತ ಅನ್ಕೋತಾರೆ. ಬಟ್ ಕ್ವಶನ್ ಅಲ್ಲಿ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ ಪರಿಷತ್ತನ್ನು, ಈ ಕೌನ್ಸಿಲ್ ಅನ್ನ ಯೂಸ್ ಮಾಡಿದ್ದಾರೆ ನೋಡ್ರಿ. GST ಕೌನ್ಸಿಲ್ ಅಂತ ಕೇಳಿದ್ದಾರೆ, ನಾಟ್ GST. ಓನ್ಲಿ GST ಬಂದ್ರೆ 246A ಬರ್ತಿತ್ತು, ಬಟ್ ಇಲ್ಲಿ ಕೌನ್ಸಿಲ್ ಯೂಸ್ ಮಾಡಿದ್ರೆ 279A ಅದು. ಓಕೆ, 82nd ನೋಡಿ. 82nd ಅಲ್ಲಿ ಬೋಗ್ ಸಾಯಿಲ್, ಲ್ಯಾಟ್ರಲ್ ಸಾಯಿಲ್, ಮೀಡೋ ಸಾಯಿಲ್, ಸಲೈನ್ ಸಾಯಿಲ್ ಅಂತ ಕೊಟ್ಟಿದ್ದಾರೆ. ಇದರ ಫಸ್ಟ್ ಆಪ್ಷನ್ A ಮಾತ್ರ ಸರಿಯಾಗಿದೆ ಇಲ್ಲಿ. ಓಕೆ, ಇದು ಓನ್ಲಿ ಬೋಗ್ ಸಾಯಿಲ್. ಇದು ಬೋಗ್ ಸಾಯಿಲ್ ಏನಿದೆ ಅಂದ್ರೆ ಇಂಟರ್ ಜೋನಲ್ ಇದು. ಓಕೆ, ಈಗ 83rd ಕ್ವಶನ್. ಆ 2019ರ ಜುಲೈನಲ್ಲಿ ಮುಖ್ಯ ಹಣಕಾಸು ಅಧಿಕಾರಿ ಮತ್ತು ವಿಶ್ವ ಬ್ಯಾಂಕ್ ಗುಂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೇಮಕಗೊಂಡ ಭಾರತೀಯ ಮಹಿಳಾ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಕೇಳಿದ್ದಾರೆ. ಇದು ಅಂಶುಲಾ ಕಾಂತ್ ಅಂತ ಗೊತ್ತಿದೆ ನಮ್ಗೆ, ಇದು ಸರಿಯಾದ ಉತ್ತರ. ಇನ್ನು 84ನೇ ನೋಡಿ, ಕಾಫಿ ಬೆಳೆಯುವ ಯಾರ ಅವಧಿಯಲ್ಲಿ ಪ್ರೋತ್ಸಾಹಿಸಲ್ಪಟ್ಟಿತ್ತು ಅಂತ. ಇದೊಂಥರ ಮಜಾ ಕ್ವಶನ್ ಇದೆ ನೋಡ್ರಿ. ಯಾಕಂತಂದ್ರೆ ಬೌರಿಂಗರ್ ಟೈಮಲ್ಲೂ ಸಾಕಷ್ಟು ಅವರು ಇದನ್ನ ಕಾಫಿ ಬೆಳೆಗೆ ಪ್ರೋತ್ಸಾಹನ ಕೊಟ್ಟಿದ್ರು. ಹಿ ಎನ್ಕರೇಜ್ ಲಾಟ್ಸ್ ಆಸ್ ವೆಲ್ ಆಸ್ ಟಿಪ್ಪು ಟೈಮಲ್ಲೂ ಅವರು ಕಾಫಿ ಬೆಳೆಯನ್ನ ಎನ್ಕರೇಜ್ ಮಾಡಿದ್ರು. ಈ ಪ್ರಶ್ನೆ ಎಲ್ಲಿ ನಂಗೆ ಬೋನಸ್ ಆಗ್ತದೇನೋ ಅನಿಸ್ತದೆ, ಯಾಕಂದ್ರೆ 1 ಮತ್ತು 3 ಎರಡೂ ಸರಿ ಅನಿಸ್ತದೆ ನನಗೆ, ಮತ್ತು 2 ಆಪ್ಷನ್ಸ್ಗಳು ಬಹಳ ಸತ್ಯಕ್ಕೆ ಹತ್ರ ಅನಿಸ್ತವೆ. ಅದನ್ನ ಮತ್ತು ಎಕ್ಸ್ಪರ್ಟ್ಸ್ ನೀವು ಇರ್ತೀರಿ, ನೀವು ಓದ್ಕೊಂಡಿರ್ತೀರಿ, ನಿಮಗೂ ಗೊತ್ತಿರ್ತದೆ. ಬೌರಿಂಗ್ನು ಹತ್ರ ಅನಿಸ್ತಾನೆ, ಆಸ್ ವೆಲ್ ಆಸ್ ಟಿಪ್ಪು ಕೂಡ ಅವರು ಹತ್ರ ಅನಿಸ್ತಾರೆ. ಇಬ್ರು ಸಪೋರ್ಟ್ ಮಾಡಿರೋದ್ರಿಂದ ಇದು ನೋಡ್ಬೇಕು, ಇದನ್ನ KPSC ಅವರು ಯಾವ ಆನ್ಸರ್ ಕೊಡ್ತಾರೆ ಅಂತ. ಬಟ್ ನಂಗೆ ಅನ್ಸದೆ ಇದು ಗ್ರೇಸ್ ಆಗ್ಬೇಕು ಅನಿಸ್ತದೆ, ನೋಡೋಣ. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ, ಅದಕ್ಕೆ COP21 ಅಂತೀವಿ. ಭಾರತ ಯಾವ ದೇಶದ ಜೊತೆ ಜಂಟಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಪ್ರಾರಂಭಿಸಿದೆ? ಇದು ಫ್ರಾನ್ಸ್ ಎಂದು ಗೊತ್ತಿರುವಂತದ್ದೇ. 80 ಈ ಕೆಳಗಿನ ಯಾವ ನಗರವನ್ನು ಯುನೆಸ್ಕೋ 2020ರ ವಿಶ್ವ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್? ಇದು ರಿಯೋ ಡಿ ಜನೈರೋ ಇದು. ಇನ್ನು 87ನೇ ನೋಡಿ, ಇದು ಹಾಟ್ ಫೇವರೇಟ್ ಕ್ವಶನ್. ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಗಳು ಸೇರಿದಂತೆ ಸಚಿವರುಗಳ ಒಟ್ಟು ಸಂಖ್ಯೆಯು 15% ಹೆಚ್ಚಿರಬಾರದು. ಈ ಹೇಳಿಕೆಯನ್ನು ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಸೂಚಿಸಿ ಅಂತ. ಇದು ಆಪ್ಷನ್ ಬಹಳ ದೊಡ್ಡ ಇವೆ. ಆಕ್ಚುಲಿ ಇಟ್ ವಾಸ್ ಇನ್ಸರ್ಟೆಡ್ ಇಂಟು ದ ಆರ್ಟಿಕಲ್ 75 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥ್ರೂ ದಿ ಕ್ಲಾಸ್ ಫಸ್ಟ್ A ಬೈ ದ 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2003. ಅಂದ್ರೆ ಇದು ನಮ್ಗೆ ಫಸ್ಟ್ ಆಪ್ಷನ್ ಸರಿ ಬರ್ತದೆ. ಇದನ್ನ 2003ರ 91ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅಧಿನಿಯಮದ ಮೇರೆಗೆ ಖಂಡ 1A ಮೂಲಕ ಭಾರತ ಸಂವಿಧಾನ ಅನುಚ್ಛೇದ ಇದನ್ನು ಸೇರಿಸಲಾಗಿದೆ. ಫಸ್ಟ್ ಆಪ್ಷನ್ ಸರಿ ಇದೆ. ಇಲ್ಲಿ ಯಾವುದು ನಾವು ಮಾರ್ಕ್ ಮಾಡಿಲ್ಲ ನೋಡ್ರಿ, ಹಾಗಾಗಿ ಇದನ್ನ ಮಾರ್ಕ್ ಮಾಡ್ತೀನಿ ನೋಡ್ರಿ. ಇದು ಫಸ್ಟ್ ಆಪ್ಷನ್ ಸರಿ ಇದೆ. ಓಕೆ, ಇನ್ನು 88th ಕ್ವಶನ್ ನೋಡ್ರಿ. ಇನ್ ದ ಇಂಡಿಯನ್ ಮೂಕ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂದ್ರೆ ಇನಿಷಿಯೇಟಿವ್ ಇಸ್ ನೋನ್ ಆಸ್, ಇಟ್ ಈಸ್ ಸ್ವಯಂ ಅಂತ. ಇದು ಸ್ವಯಂ ಇಂಡಿಯನ್ ಮೂಕ್ ಇನಿಷಿಯೇಟಿವ್ ಇಸ್ ನೋನ್ ಆಸ್ ಮೂಕ್, ಅದಕ್ಕೆ ಸ್ವಯಂ ಅಂತೀವಿ. ಇನ್ನು 89th ಆನ್ಸರ್ ನೋಡಿ. 89th ಕ್ವಶನ್ಸ್ ಫ್ರೆಂಡ್ಸ್ ನೋಡಿದ್ರೆ ಕ್ವಶನ್ ಪೇಪರ್ ತುಂಬಾ ದೊಡ್ಡದಿದೆ, ಲೆಂಗ್ದಿದೆ. ನಂಗೆ ಅನ್ಸದೆ ನೀವು ಈ ಟೈಮಲ್ಲಿ ಬಹಳ ಟೈಮನ್ನು ಕನ್ಸ್ಯೂಮ್ ಆಗಿರಬೇಕು. ದ ವೈಲೇಷನ್ ಆಫ್ ದ ರೈಟ್ಸ್ ಅಂಡ್ ಇಮ್ಯುನಿಟೀಸ್ ಆಫ್ ದ members of parliament or disrespect to them is punishable under the act of parliament. In this case what motion is moved under which rule ಅಂತ. ನಾನು ಇಂಗ್ಲಿಷಲ್ಲಿ ಪ್ರಶ್ನೆಯನ್ನು ಓದಿದೆ, ಆಕ್ಚುಲಿ ನಿಮ್ಗೆ ತೋರಿಸ್ತಿರೋದು ಕನ್ನಡದಲ್ಲಿ. ಸಂಸತ್ತಿನ ಸದಸ್ಯರುಗಳ ಹಕ್ಕುಗಳು ಹಾಗೂ ವಿಶೇಷ ವಿನಾಯಿತಿ ಗಳನ್ನು ಉಲ್ಲಂಘಿಸುವುದು ಮತ್ತು ಅವರಿಗೆ ಅಗೌರವ ಸಲ್ಲಿಸುವುದು ಸಂಸತ್ತಿನ ಅಧಿನಿಯಮದ ಮೇರೆಗೆ ಶಿಕ್ಷಾರ್ಹವಾಗಿದೆ. ಈ ಪ್ರಕರಣದಲ್ಲಿ ಯಾವ ಪ್ರಸ್ತಾಪವನ್ನು ಮಂಡಿಸಿದೆ ಹಾಗೂ ಯಾವ ನಿಯಮದ ಮೇರೆಗೆ ಮಂಡಿಸಿದೆ ಅಂತ. ಆಕ್ಚುಲಿ ಇಟ್ ಇಸ್ ಪ್ರಿವಿಲೇಜ್ ಮೋಷನ್ ರೂಲ್ ನಂಬರ್ 222. ಇದು B ಎರಡನೇ ಆಪ್ಷನ್ ಸರಿ ಇದೆ. 90th ನೋಡಿ.
ಚೋಳರ ಕಂಚಿನ ಮೂರ್ತಿಗಳು ಉತ್ಕೃಷ್ಟ ಕೌಶಲ್ಯಕ್ಕೆ ಹೆಸರಾಗಿವೆ. ಈ ಲೋಹದ ಮೂರ್ತಿಗಳು ಎಷ್ಟು ಲೋಹಗಳ ಮಿಶ್ರಣದಿಂದ ಮಾಡಲಾಗಿದೆ? ಇದು ಬಹಳ ನೆನ್ಪಿಟ್ಕೊಳ್ಳಿ, ಪಂಚೋಲ ಅಂತ ಕರೀತಾರೆ. ಪಾಂಚ್ ಅಂದ್ರೆ 5, ಪಂಚೋಲ 5 ಅಂತ, ಪಂಚೋಲಾನು ಅಂತಾರೆ, ಇದು ಚೋಲಾನು ಇದೆ, ಪಂಚೋಲ. ನೆಕ್ಸ್ಟ್ ನೋಡಿ, ಒಂದು ಬೆಲ್ಟ್ ಒಂದು ರಸ್ತೆ ಉಪಕ್ರಮವನ್ನು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಇದು ಗೊತ್ತಿರುವಂತದ್ದೇ, ಇದು ಚೈನಾ ಮುಂದಾಳತ್ವದಲ್ಲಿ ನಡೀತಿರುವಂತಹ ಈ ಯೋಜನೆ. ಇದು ಬೆಲ್ಟ್ ಎಂಬುದು ಓವರ್ಲ್ಯಾಂಡ್, ಮೂರನೇ ಆಪ್ಷನ್ ಸರಿಯಾಗಿದೆ ನೋಡಿ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳಬೇಕು ಅಂದ್ರೆ, ಬೆಲ್ಟ್ ರೆಫರ್ಸ್ ಟು ದಿ ಓವರ್ಲ್ಯಾಂಡ್ ರೂಟ್ಸ್ ಅಂಡ್ ರೋಡ್ ರೆಫರ್ಸ್ ಟು ದಿ ಸಿ ರೂಟ್ಸ್. ಬೆಲ್ಟ್ ರೆಫರ್ಸ್ ಟು ದಿ ಓವರ್ಲ್ಯಾಂಡ್ ರೂಟ್ಸ್ and road refers to the sea routes. The initiative aims at improving connectivity among Asia, Africa and Europe it is. Okay, so ಈಗ ನೆಕ್ಸ್ಟ್ 90 ಸೆಕೆಂಡ್ ಹೋಗೋಣ ನಾವು. 90 ಸೆಕೆಂಡ್ ಇಲ್ಲಿದೆ. ಏನಾಗಿದೆ ಅಂದರೆ, ಕ್ವಶನ್ ಪೇಪರ್ ಸ್ವಲ್ಪ ಫೋಟೋಸ್ ತೊಗೋಬೇಕಾದ್ರೆ ಹಿಂದೊಂದಾಗಿವೆ. Which frozen river is basically a chadar trek that attracts adventure tourists every year to Ladakh ಅಂತ. ಯಾವ ಒಂದು ನದಿ ಇದು ಪ್ರತಿ ವರ್ಷ ಹೆಪ್ಪುಗಟ್ಟುತ್ತದೆ ಅಂತ? ಇದನ್ನ ನೆನ್ಪಿಟ್ಕೊಳ್ಳಿ ಮೈ ಡಿಯರ್ಸ್. ಜಮ್ಸ್ಕಾರ್ ರಿವರ್ ಅಂತ ಬರ್ತದೆ. ಇದು ಲಡಾಖ್ ನಲ್ಲಿ ಇರುವಂತದ್ದು. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರಲ್ಲಿ ಅದು ಹೆಪ್ಪುಗಟ್ಟುತ್ತದೆ. ಡಿಸೆಂಬರ್ದಿಂದ ಜನವರಿ ಮಿಡ್ ವರೆಗೆ ಅದು ಫ್ರೋಸನ್ ಸ್ಟೇಟ್ ಅಲ್ಲಿ ಐಸ್ ಗತೆನೆ ಹಿಂಗೆ ಹೆಪ್ಪುಗಟ್ಟಿದೆ ಇರ್ತದೆ. ಅದನ್ನು ನೋಡಕ್ ಜನ ಖುಷಿ ಪಡ್ತಾರೆ. ಅದರ ಮೇಲೆ ಸಾಕಷ್ಟು ಆಟಗಳನ್ನು ಓಡಾಡೋದು ಹಿಂಗೆಲ್ಲ ಮಾಡ್ಬೋದು, ಜರಿದಾಡ್ತಾರೆ, ಕುಡಿರ್ತಾರೆ, ಏನೇನೋ ಮಸ್ತ್ ಮಜಾ ಇರ್ತದೆ. ಬಹಳ ಜನ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಇದು ನದಿ, ತಾವು ಹೋಗಿ ಬರ್ಬೋದು. ವೈಟ್ ಹೆಲ್ಮೆಟ್ ಅಂತ ಅನ್ನೋದು ಇದು ಬಹಳ ಪಾಪ್ಯುಲರ್ ಆಗಿರುವಂಥದ್ದು. ವೈಟ್ ಹೆಲ್ಮೆಟ್ ಅಂದ್ರೆ ಇಟ್ಸ್ ಅನ್ ವಾಲಂಟಿಯರ್ ಆರ್ಗನೈಸೇಷನ್ ಆಫ್ ದ Syrian civil defense formed to rescue the wounded in the Syrian air strike ಅಂತ. ಸಿರಿಯನ್ ವಾಯುದಾಳಿಯಲ್ಲಿ ಗಾಯಗೊಂಡವರನ್ನು ಉಳಿಸಲು ರೂಪಿತವಾದ ಸಿರಿಯಾ ಸಿವಿಲ್ ಡಿಫೆನ್ಸ್ ಎಂದು ಕರೆಯಲಾದ ಒಂದು ಸ್ವಯಂ ಸೇವಕರ ಸಂಘಟನೆ ಇದು. ಇನ್ನು 94ನೇ ನೋಡಿ, ಅಕಾರ್ಡಿಂಗ್ ಟು ದ ಆರ್ಟಿಕಲ್ 236 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಎಕ್ಸ್ಪ್ರೆಷನ್ ಡಿಸ್ಟ್ರಿಕ್ಟ್ ಜಡ್ಜ್ ಇನ್ಕ್ಲೂಡ್ಸ್. ಇಲ್ಲಿ 4 ಏನು ಲೈನ್ಸ್ ಕೊಟ್ಟಿದ್ದಾರೆ, 4 ಸರಿಯಾಗೇ ಇವೆ. ಹಾಗಾಗಿ ಅದನ್ನ ಓದ್ಕೋದ್ಕೊಂಡ್ರಲ್ಲ, ಕ್ವಶನ್ ಬಹಳ ಲೆಂಗ್ದಿ ಇದೆ. 4 ಸರಿಯಾಗಿವೆ ನೋಡಿ. ವಿಚ್ ಬೀಚ್ ಇನ್ ಇಂಡಿಯಾ ಬಿಕೇಮ್ ದ ಫಸ್ಟ್ ಬೀಚ್ ಇನ್ ಏಷಿಯಾ ಟು ಗೆಟ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ. ಇದು ಬಹಳ ಪಾಪ್ಯುಲರ್. ಚಂದ್ರಭಾಗ, ಇತ್ತಿತ್ತಲಾಗಿ ನೀವು ಇದು ನೋಡ್ಕೊಂಡಿರ್ತೀರಿ, ಓದಿರ್ತೀರಿ ಕರೆಂಟ್ ಅಫೇರ್ಸ್ ಅಲ್ಲಿ. ಚಂದ್ರಭಾಗ ಸಮುದ್ರ ತೀರದು ಚಂದ್ರಭಾಗ ಬೀಚ್ ಅಂತಾರೆ ಇದು. ಇನ್ನು 96ನೇ ಪ್ರಶ್ನೆ, 96th ಕ್ವಶನ್ ನೋಡಿ. 96th question, the index with the different features of deprivation in the quality of life to arrive at an aggregate judgment on the extent of poverty in community is called. Actually ಇದು ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆ, ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್. ಇದು HPI ಅಂತಾರೆ ಅದಕ್ಕೆ, ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್. ಇನ್ ನೆಕ್ಸ್ಟ್ ನೋಡಿ 97ದ್ದು ಆಥರ್ ಮತ್ತೆ ಬುಕ್ಸ್ ಅನ್ನ ಕೊಟ್ಟರೆ. ಇದು ಬಹಳ ಏನ್ ಮಜಾ ಅಂದ್ರೆ, ನಿಮಗೆ ಫಸ್ಟ್ ಎ ಆಪ್ಷನ್ ಒಂದು ಆನ್ಸರ್ ಗೊತ್ತಿದ್ರೆ ಉಳ್ಕಿದ್ದೆಲ್ಲ ಗೊತ್ತಿದ್ದಂಗೆ. ಯಾಕಂದ್ರೆ ನೋಡಿ, ಎ ಆಪ್ಷನ್ಗೆ 2, 3, 1, 4 ಅಂತಿವೆ. ಯಾವುದೋ ಒಂದು ಗೊತ್ತಿದ್ರೆ ಸಾಕು. ಇಲ್ಲಿ ರಜನಿ ಕೊತಾರಿ ಅವ್ರದ್ದು ಕಾಸ್ಟ್ ಅಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಅಂತ ಅವ್ರ ಬುಕ್ಸ್ ಇದೆ. ಸೊ ಹಾಗಾಗಿ ಅದೊಂದು ಗೊತ್ತಿದ್ರೆ ಸಾಕು ನಿಮ್ಗೆ. ರೆಸ್ಟ್ ಆಫ್ ದ ಆಲ್ ಥಿಂಗ್ ಕರೆಕ್ಟ್. ಫಸ್ಟ್ ಆಪ್ಷನ್ ಸರಿ ಇದೆ ನೋಡಿ ಇಲ್ಲಿ. ಇನ್ನು ಸ್ವತಂತ್ರ ಚಳವಳಿಯ ಅವಧಿಯ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಎಂದು ಕರೀತಾರೆ, ಅದು ಜನವರಿ 12. ಇಲ್ಲಿ ಕನ್ಫ್ಯೂಷನ್ ಏನಪ್ಪಾ ಬಹಳ ಜನರಿಗೆ ಆಗ್ತದೆ ಅಂತಂದ್ರೆ, 12 ಗೊತ್ತಿರ್ತದೆ ನಿಮ್ಗೆ, ಡಿಸೆಂಬರು, ಜನವರಿ, ಜುಲೈ, ಸೆಪ್ಟೆಂಬರ್ ಅಂತ. ಸೊ ಹಾಗಾಗಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಜನವರಿ 12. ಅಂತಾರಾಷ್ಟ್ರೀಯ ವ್ಯಾಪಾರಗಳಲ್ಲಿ ಆಗಿಂದಾಗೆ ಬಳಕೆಯಾಗುವ ಸಂದಾಯ ಪಾವತಿ ವಿಧಾನವು ಅಂತಾರಾಷ್ಟ್ರೀಯ ಮಾರಾಟವಾದ ರಫ್ತುದಾರರ ಉತ್ತಮ ಉತ್ಪನ್ನ ಖಾತ್ರಿಯಾದದ್ದು. ಆಕ್ಚುಲಿ ಇದು ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಇದು ಕೆಲವೊಬ್ರು ಡ್ರಾಫ್ಟ್ ಅಂತಾರೆ, ಕೆಲವೊಬ್ರು ಬಿಲ್ ಆಫ್ ಲ್ಯಾಂಡಿಂಗ್ ಅಂತಾರೆ. ಆದ್ರೆ ಆಕ್ಚುಲ್ ಆನ್ಸರ್ ನಮ್ಗೆ ಗೊತ್ತಿದ್ದಾಗೆ ಇದು ಲೆಟರ್ ಆಫ್ ಕ್ರೆಡಿಟ್, ಇದು ನಿರ್ವಹಣಾ ಪತ್ರ ಅಂತಾರೆ. ನಿರ್ವಹಣಾ ಪತ್ರದಲ್ಲಿ ಈ ಲೆಟರ್ ಆಫ್ ಕ್ರೆಡಿಟ್ ಅಲ್ಲಿ ಇದು ಈಗ ಇತ್ತಿತ್ತಲಾಗಿ ಸುದ್ದಿ ಇರುವಂತ ಇದನ್ನೇ ಇದು. ಇದರಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿ ಸಿಕ್ಕಿದ್ರು, ಏನೇನೋ ಆಗಿತ್ತು, ನಿಮ್ಗೆ ಗೊತ್ತಿರುವಂತದ ವಿಷಯ ಅದು. ಅದನ್ನು ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಮತ್ತೊಂದಿಷ್ಟು ಮಾಹಿತಿ ಮುಂದಿನ ಎಕ್ಸಾಮ್ಗೆ ಉಪಯೋಗ ಆಗ್ತದೆ. ನೆಕ್ಸ್ಟ್ ನಮ್ಗೆ ಗೊತ್ತಿದ್ದಾಗೆ ಅದು 4th ಆಪ್ಷನ್ ಕರೆಕ್ಟ್. ಇನ್ ರೀಸೆಂಟ್ ಇಯರ್ಸ್ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಹ್ಯಾಸ್ ಬೀನ್ ಪ್ಲಾನ್ಡ್ ಇನ್ ದ ಆಫ್ ಶೋರ್ ರೀಜನ್ಸ್ ಆಫ್ ಕೃಷ್ಣಾ ಅಂಡ್ ಗೋದಾವರಿ ಡೆಲ್ಟಾ ಆಫ್ ಆಂಧ್ರ ಪ್ರದೇಶ್. ದ ರಾಕ್ ಬೆಡ್ ಆಫ್ ದಿಸ್ ರೀಜನ್ ಈಸ್ ಕಾಲ್ಡ್. ಇದು ರವಾ ಸ್ಟ್ರಕ್ಚರ್ ಇದು.
ಸೊ ಇದು ಭಾಳ ಸಿಂಪಲ್ ಇದೆ. ಮೂರನೇ ಆಪ್ಷನ್ ಸರಿ ಇದೆ, ರವಾ ಇದು. ಸೊ ಹಾಗಾಗಿ ಇವಾಗ ಎಲ್ಲ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಉತ್ತರಗಳು ಕೊಟ್ಟಿದ್ದೇವೆ. ಮತ್ತು ಎಲ್ಲ ಪ್ರಶ್ನೆಗಳು ನಮಗೆ ತಿಳಿದ ಹಾಗೆ ಅವೆಲ್ಲವೂ ಸರಿಯಾಗಿವೆ ಉತ್ತರಗಳು. ನಾವು ಎಷ್ಟು ಸಾಧ್ಯವೋ ಅಷ್ಟು ಕರೆಕ್ಟ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇವೆ. ದಯವಿಟ್ಟು ತಪ್ಪಾದಲ್ಲಿ ಕ್ಷಮಿಸಬೇಕು. ಮತ್ತು ಕಮೆಂಟ್ ಬಾಕ್ಸಲ್ಲಿ ನೀವು ಯಾವುದೇ ಆನ್ಸರ್ ತಪ್ಪಾಗಿದ್ದರೂ ಯಾವುದೇ ಸಂಕೋಚವಿಲ್ಲದೆ ಕಳಿಸಿ, ನಾವು ಅದನ್ನು ಕರೆಕ್ಷನ್ ಮಾಡಿಕೊಂಡು ಮತ್ತೆ ಎಲ್ರಿಗೂ ಅದನ್ನು ತಲುಪಿಸೋ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ರಿವೈಸ್ಡ್ ಒಂದು ಕೀ ಆನ್ಸರ್ಸನ್ನು ಬಿಡ್ತೇವೆ ಒಂದು ದಿನದಲ್ಲಿ. ಅಂದರೆ ಕಂಪ್ಲೀಟ್ ಆಗಿ ಎಲ್ಲ ಕ್ವಶನ್ಸ್ ಆನ್ಸರ್ಗಳನ್ನು ರಿವೈಸ್ ಮಾಡಿಕೊಂಡು ಯಾವುದೋ ಮಿಸ್ಟೇಕ್ಸ್ ಆಗಿದ್ರೆ ಅದನ್ನು ಕರೆಕ್ಷನ್ ಮಾಡಿ ABCD ಅಂತ ಸೀರೀಸ್ ಕೊಟ್ಟು ಅದನ್ನು ಒಂದು ಬಿಡುಗಡೆ ಮಾಡ್ತೀವಿ. ಹಾಗೆ ಮತ್ತೆ ನಿಮ್ಮ ಯಾವುದೇ ಕಮೆಂಟ್ಸ್ ಇದ್ದರೂ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಾವು ಉತ್ತರಿಸ್ತೇವೆ. ನಮ್ಗೆ ಯಾವುದೇ ಇದನ್ನಿಲ್ಲ. ಕಲಿಯುವಾಗ ನಡೆಯುವಾಗ ನಾವು ಎಡುವುದು ಸಹಜ, ಅದು ನಡೀತದೆ. ಮತ್ತು ನಿಮಗೆಲ್ರಿಗೂ ಯಶಸ್ಸು ಸಿಗಲಿ. ಈ KPSC ಮೂಲಕ ನೀವು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸ್ರಿ. ಇನ್ನೂ ಮತ್ತೆ ಎಕ್ಸಾಮ್ ಬರೆಯುವಂಥ ಸಂದರ್ಭ ನಿಮಗೆ ಬರದೇ ಇರಲಿ. ಆದರೂ ಒಂದು ಹೇಳ್ತೀನಿ, ನೀವು ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು, ಮತ್ತೆ ಗೆಲುವು ಸಾಧಿಸ್ತಿರ್ಬೇಕು. ನಿಮಗೆ ಗೆಲುವು ಸಿಗ್ತದೆ ಒಂದಿಲ್ಲ ಒಂದು ದಿನ. ನಿಮ್ಮ ಗೆಲುವಿಗೆ ನಾವು ಸದಾ ಇದ್ದೇವೆ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನೆಲ್ನವ್ರಿಗೆ ಕೊಡ್ರಿ. ನಮ್ಮ ಎಲ್ಲ ಟೀಮ್ನವರು ಸ್ವಯಂ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲ ಯುವಕರಿಗೆ ಸಹಾಯವಾಗಲಿ ಅಂತ. ಥ್ಯಾಂಕ್ ಯು ಆಲ್ ಆಫ್ ಯು. ಆ್ಯಂಡ್ ನಿಮ್ಮ ಸಾಕಷ್ಟು ಕಮೆಂಟ್ಸ್ಗಳು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಲ್ ದ ಬೆಸ್ಟ್.